ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಸಂಬಂಧಿಸಿದಂತೆ ಮೇಸ್ತ್ರಿಗೆ ಸಹಾಯಕನಾಗಿ ಕೆಲಸ ನಿರ್ವಹಿಸಲೆಂದು ಶನಿವಾರ ತೆರಳಿದ್ದ ಚಿಕ್ಕಮುಡ್ನೂರು ಗ್ರಾಮದ ಸಲ್ಮಾರದ ಕೆರೆಮೂಲೆ ನಿವಾಸಿ ಶಿವಪ್ಪ ಅಸೌಖ್ಯದಿಂದ ಮೃತಪಟ್ಟಿದ್ದಾರೆಂದು ಅವರ ಮೃತದೇಹವನ್ನ ಸಂಜೆ ವೇಳೆ ಪಿಕಪ್ನಲ್ಲಿ ತಂದು ಮನೆ ಮುಂಭಾಗದ ರಸ್ತೆಯಲ್ಲಿ ಮಲಗಿಸಿ ತೆರಳಿದಂತಹ ಮಾಲಕನ ವರ್ತನೆಯ ವಿರುದ್ಧ ರವಿವಾರ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಘಟನೆಗೆ ಸಂಬಂಧಿಸಿ ಪೊಲೀಸರು ತನಿಖೆಯನ್ನ ನಿಧಾನಗೊಳಿಸಿದ್ದು ಮಾಲಕನ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿ ರವಿವಾರ ದಲಿತ ಹಾಗೂ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮುಖಂಡರು ಠಾಣೆ ಮುಂಭಾಗ ನೆರೆದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇನ್ನೊಂದೆಡೆ ಶಾಸಕ ಅಶೋಕ್ ಕುಮಾರ್ ರೈ ಅವರು ಮೃತರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಅನಂತರ ಶಿವಪ್ಪರನ್ನ ಕೆಲಸಕ್ಕೆ ಕರೆದುಕೊಂಡು ಹೋದ ಮಾಲಕ ಹೆನ್ರಿ ತಾವ್ರೋ ಇಂಡಸ್ಟ್ರೀಸ್ಗೆ ಭೇಟಿ ನೀಡಿ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಈ ವೇಳೆ ಪ್ರಕರಣ ದಾಖಲಿಸಿ ಅವರನ್ನ ಬಂಧಿಸುವಂತೆ ಪೊಲೀಸರಿಗೆ ಶಾಸಕರು ಸೂಚನೆ ನೀಡಿದ್ದು ಮಿಲ್ಗೂ ಬೀಗ ಜಡಿಯುವಂತೆ ಪೊಲೀಸರಿಗೆ ಸೂಚನೆಯನ್ನ ನೀಡಿದ್ದಾರೆ. ದಲಿತ ಸಂಘಟನೆ ಕಾರ್ಯಕರ್ತರು ಪುತ್ತೂರು ನಗರ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಬಂದಂತಹ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಅವರು ದಲಿತ ಸಂಘಟನೆಯ ಕಾರ್ಯಕರ್ತರ ಜೊತೆಗೂಡಿ ಠಾಣಾಧಿಕಾರಿಗಳೊಂದಿಗೆ ಚರ್ಚಿಸಿ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಪೊಲೀಸ್ ತನಿಖೆ ನಿಧಾನಗತಿಯಲ್ಲಿ ಸಾಗಿದೆ ಎಂದು ದಲಿತ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪೊಲೀಸರು ಸಂಘಟನೆಯ ಕಾರ್ಯಕರ್ತರನ್ನ ಸಮಾಧಾನಿಸಿ ಪ್ರಕರಣದಲ್ಲಿ ತಪ್ಪು ಕಂಡು ಬಂದಲ್ಲಿ ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದರು. ಪ್ರಕರಣದ ವಿರುದ್ಧ ಸಮಗ್ರ ತನಿಖೆಗೆ ಆಗ್ರಹಿಸಿ ಮತ್ತು ಮಾಲಕನ ವಿರುದ್ಧ ಪ್ರಕರಣ ದಾಖಲಿಸಿ ಆತನನ್ನ ಬಂಧಿಸುವಂತೆ ದಲಿತ ಸಂಘಟನೆಗಳು ಕುಟುಂಬಸ್ಥರು ಶನಿವಾರ ತಡರಾತ್ರಿ ತನಕವೂ ಆಗ್ರಹಿಸಿದ್ರು. ರವಿವಾರ ಬೆಳಿಗ್ಗೆ ಮಿಲ್ ಮಾಲಕ ಹೆನ್ರಿ ಅವರ ಸಂಸ್ಥೆಯ ಬಳಿ ತೆರಳಿ ಅಲ್ಲಿ ಧಿಕ್ಕಾರ ಕೂಗಿದ್ದಾರೆ. ಮಾಲಕ ಬರುವಂತೆ ಆಗ್ರಹಿಸಿದ ಘಟನೆ ಕೂಡ ನಡೆದಿದೆ. ನಮ್ಮ ಜೀವ ಕೊಂಡ್ರಾకుండా ಜೊತೆ ಈರು ಗಟ್ಟಿ ಜೋಕ್ಲೆ ಗೊತ್ತೇ ತಂಗಡ ಇರಲಿ ಕೆಲಸ ಮಾಡ್ತಿರುವಾಗಲೇ ಅಟ್ಯಾಕ್ ಆಗಿದೆ ಸರ್. ಒಂದು ಮಾನವೀಯತೆಯಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗುದು ಇಲ್ಲಿಗೆ ಅವರ ಮನೆಗೆ ಆಸ್ಪತ್ರೆಗೆ ನಂತರ ಬಂದು ಅವರ ಕುಟುಂಬದವರಿಗೆ ಹೇಳ್ಬೇಕು. ಈಗ ಅಲ್ಲಿ ಕೂಡ ಹೋಗಿ ಸಮಾಧಾನ ಆಗ್ತದೆ. ಇದು ಎಂತದ್ದು ಅವರನ್ನೇ ಅರೆಸ್ಟ್ ಮಾಡಲಿಲ್ಲ, ಪಿಕಪ್ ತರಲಿಲ್ಲ, ಅದೇ ಅದು ಎಲ್ರಿಗೂ ನೋವು ಇರುವಂತದ್ದು. ಅದಕ್ಕೋಸ್ಕರ ಪಿಕಪ್ ಅನ್ನೋ ಹೌದು ಪ್ರಯತ್ನ ಮಾಡಿ ಸದ್ಯ ನಾವು ಅಲ್ಲಿಗೆ ಹೋಗ್ತೀವಿ. ನಾನು BK ಅಣ್ಣಪ್ಪ ಕಾರಗಾಡ್ ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ತಾಲೂಕು ಅಧ್ಯಕ್ಷ. ನಿನ್ನೆ ನನಗೆ ಒಂದು 11:15ಕ್ಕೆ ಒಂದು ನಮ್ಮ ಸಂಘಟನೆಯ ಕಾರ್ಯಕರ್ತರಿಂದ ಒಂದು ಕರೆ ಬರ್ತದೆ. ಈ ಸಂದರ್ಭದಲ್ಲಿ ವಿಚಾರಿಸಿದಾಗ ಶಿವಪ್ಪ ಅನ್ನುವರನ್ನು ಒಂದು ಅರ್ಜೆಂಟ್ ಕೆಲಸಕ್ಕೆ ಅಂತೇಳಿ ಕರೆದುಕೊಂಡು ಹೋಗಿ ಮತ್ತು ಕೆಲಸ ಸಮಯದಲ್ಲಿ ಅವರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಏನು ಅವರ ಬಾಡಿಯನ್ನು ಪಿಕಪ್ ವಾಹನದಂದರೆ ಮರದ ದಿಮ್ಮಿಗಳ ಒಟ್ಟಿಗೆ ತಗೊಂಡು ಬಂದು ಅಲ್ಲಿ ಅವರ ಮನೆಯ ಹೋಗುವಂಥ ರಸ್ತೆಯ ಬದಿಯಲ್ಲಿ ಹಾಕಲಿಕ್ಕೆ
ಅವರನ್ನು ಕರೆದಿದ್ದಾರೆ ಮಗಳ ಮುಖಾಂತರವೇ ಅವರ ತಂದೆಯ ಬಾಡಿಯನ್ನು ಎಳೆದು ಕೆಳಗೆ ಹಾಕಲಿಕ್ಕೆ ಸೂಚನೆ ಕೊಟ್ಟು ಕೆಳಗೆ ಹಾಕಿ ಅವರು ಹೊರಟು ಹೋಗಿದ್ದಾರೆ. ಇದು ಒಂದು ಅವಾಮಾನ್ಯ ಒಂದು ಘಟನೆ. ಇಂಥ ಒಂದು ಒಬ್ಬ ಕಾರ್ಮಿಕ ಅವರು ಹೆನ್ರಿ ತಾವೂರು ಅವರು ಒಂದು ಕಾರ್ಮಿಕ ವಿರೋಧಿಯನ್ನು ಮಾಡಿದ್ದಾರೆ. ಅದಲ್ಲದೆ ನಾವು ನಿನ್ನೆ ದಿವಸ ಸುಮಾರು ರಾತ್ರಿ 1 ಗಂಟೆವರೆಗೆ ನಮ್ಮ ಸುಮಾರು ಒಂದು 100 ಜನ ಕಾರ್ಯಕರ್ತರು ಏನು ಪುತ್ತೂರು ಟೌನ್ ಸ್ಟೇಷನ್ನ ಬಳಿ ಜಮಾಯಿಸಿದರು. ಎಲ್ಲರೂ ಸೇರಿ ಒಂದು ಅವ್ರಿಗೆ ಏನು ಬೆಳಿಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು, ಅದು ದಲಿತ ದೌರ್ಜನ್ಯಕ್ಕೆ ಒಳಪಡಲಿಲ್ಲ ಅಂತೇಳಿ ಮತ್ತೆ 2ನೇ ಒಂದು ಕೇಸನ್ನು ನಮ್ಮ ಸರ್ಕಲ್ ಅವರು ತಗೊಂಡಿದ್ದಾರೆ. ರಾತ್ರಿ 12:30ವರೆಗೂ ಕೇಸ್ ತಗೊಂಡು ಅದನ್ನು ಇನ್ನು ಮುಂದುವರೆಸಿದ್ದಾರೆ. ಇವತ್ತು FIR ಆಗಿದೆ, ಈಗಾಗಲೇ FIR ಆಗಿದೆ. ಆ ವ್ಯಕ್ತಿಯನ್ನು ಎಲ್ಲೇ ಇದ್ದರೂ ಕೂಡ ಅವರನ್ನು ಅರೆಸ್ಟ್ ಮಾಡಲೇಬೇಕು. ನಾವು ಯಾವುದೇ ಹಣದ ಏನು ಡಿಮ್ಯಾಂಡ್ ಇಡಲಿಲ್ಲ, ಅವರಿಗೆ ಏನಿಲ್ಲ, ಅವರು ಅರೆಸ್ಟ್ ಆಗಬೇಕು. ನಮ್ಮ ಏನು ಮುಂದಿನ ದಿವಸದಲ್ಲಿ ನಮ್ಮ ಕಾರ್ಮಿಕ ಏನು ದುಡಿಸುವಂಥ ವ್ಯಕ್ತಿಗಳು ಕಾರ್ಮಿಕರ ವಿರೋಧಿ ಮಾಡಬಾರ್ದು. ಈ ರೀತಿಯ ಒಂದು ಅನ್ಯಾಯ ಯಾರಿಗೂ ಕೂಡ ಆಗಬಾರ್ದು. ಇದು ನಮ್ಮ ಒಂದು ಬೇಡಿಕೆ. ನಮ್ಮಲ್ಲಿ ಖಂಡಿತ ಅನುಮಾನ ಇದೆ. ನಾವು ನಿನ್ನೆ ಕಾರ್ಮಿಕ ದೌರ್ಜನ್ಯ ಎಸಗಿದ್ದಾರೆ, ದಲಿತ ದೌರ್ಜನ್ಯ ಕೂಡ ಎಸಗಿದ್ದಾರೆ. ಅದರೊಟ್ಟಿಗೆ ನಮಗೆ ಅವರ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಮರದ ದಿಮ್ಮಿ ಅಥವಾ ಅವರ ಬೇರೆ ಏನಾದರೂ ಅವರಿಂದ ಏನಾದರೂ ಕೃತ್ಯ ಆಗಿರ್ಬೋದು ಅಂದರೆ ನಮಗೆ ಸಂಶಯವಾದಂಥ ನಮಗೆ ಇದಿದೆ. ಶಿವಪ್ಪ ಕೆರೆಮೂಲೆ ಎಂಬ ವ್ಯಕ್ತಿ ನಿನ್ನೆ ಕ್ರಿಸ್ಟಿನ ಹಾಲ್ ಮತ್ತು ತಾವ್ರೋ ಫರ್ನಿಚರ್ ಇದರ ಮಾಲಕರಾದ ಹೆನ್ರಿ ತಾವ್ರೋ ಇವರ ಒಂದು ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋಗಿರ್ತಾರೆ. ಅಂದರೆ ನಮಗೆ ಅವರ ಮನೆಯವರ ಮಾಹಿತಿ ಪ್ರಕಾರ ತಿಳಿದಾಗೆ ಬೆಳಿಗ್ಗೆ 10 ಗಂಟೆಗೆ ಫೋನ್ ಮಾಡಿ ಅವರನ್ನು ಒಂದು ಪಿಕಪ್ಪಲ್ಲಿ ಹೆನ್ರಿ ತಾವ್ರೋ ಮತ್ತು 2 ಅವರ ಸಹಚರರು ಕೆಲಸಕ್ಕೆ ಕರ್ಕೊಂಡು ಹೋಗಿದ್ದರು. ಮಧ್ಯಾಹ್ನ ಅವರು ಈಗ ಮನೆಗೆ ಕೆಲಸಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋದವರು ಮಧ್ಯಾಹ್ನ ಒಂದು 11-11:30 ಹೊತ್ತಿಗೆ ವಾಪಸ್ಸು ಪಿಕಪ್ನಲ್ಲಿ ಒಂದು ರೀಪ್ ಎಲ್ಲ ತುಂಬಿಸಿಕೊಂಡು ಅದರ ಮೇಲೆ ಒಂದು ಬಾಡಿಯನ್ನು ಮಲಗಿಸಿಕೊಂಡು ಮಧ್ಯಾಹ್ನ ಒಂದು 11 ಗಂಟೆ ಹೊತ್ತಿಗೆ ಅಂದರೆ ಬಿಸಿಲಿತ್ತು. ಆ ಹೊತ್ತಿಗೆ ಅವರನ್ನು ಮಲಗಿಸಿಕೊಂಡು ಬಂದು ಮನೆಯಲ್ಲಿ ಅವರ ಮಗಳು ಮತ್ತು ಹೆಂಡತಿದ್ರು. ಮಗಳನ್ನು ಕರೆದು ಬನ್ನಿ ಬೇಗ ಬನ್ನಿ, ಇದನ್ನು ಎಳೆದು ಹಾಕಿ ಅಂತ ಹೇಳಿದ್ರಂತೆ. ಅಂದರೆ ಡೆಡ್ ಬಾಡಿ. ಈ ಮಗಳಿಗೆ ಎಂಥ ವಿಷಯ ಗೊತ್ತಾಗಲಿಲ್ಲ. ಹೋಗಿ ನೋಡುವಾಗ ತಂದೆಯನ್ನು ಮೇಲೆ ಪಿಕಪ್ನ ಮೇಲೆ ಮಲಗಿಸಿದರು. ಆಗ ಇವರೇ ಹತ್ತಿ ಪಿಕಪ್ಗೆ ಈ ಮಗಳು ಹತ್ತಿ ಆ ಬಾಡಿಯನ್ನು ಕೆಳಗೆ ಎಳೆದು ಹಾಕಿದ್ರಂತೆ. ಒಂದು ನನಗೆ ಸ್ವಲ್ಪ ಸೇರಿ ಅಂತ ಹೇಳುವಾಗಲೂ ಯಾರೂ ಅದರ ಗೊಡವೆಗೆ ಅವರು ಹೋಗಲಿಲ್ಲ. ಹಾಗಾಗಿ ಸ್ವಲ್ಪ ಮತ್ತೆ ಹೇಳಿದರೆ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ, ನನಗೆ ಸಹಾಯ ಮಾಡಿ ಅಂತ ಹೇಳಿದಾಗ ಸ್ವಲ್ಪ ಹಿಡ್ಕೊಂಡು ಆ ಕೆರೆಮಲೆ ರೋಡ್ ಉಂಟು, ಆ ರೋಡಿನ ಸ್ವಲ್ಪ ಮನೆ ಕಡೆ ರೋಡಿಗೆ ಸ್ವಲ್ಪ ಹಿಡಿದು ಅಲ್ಲೇ ಮಲಗಿಸಿ ಒಂದು ಅವರ ಕೈಯಲ್ಲಿದ್ದ ಮೊಬೈಲ್ ಮತ್ತೊಂದು ಕನ್ನಡಕ ಇತ್ತು, ಅದನ್ನು ಸೈಡ್ಗೆ ಬಿಸಾಡಿ ಆದಷ್ಟು ಬೇಗ ಅವರನ್ನು ಅಲ್ಲಿಂದ ಅವರು ಎಸ್ಕೆ ಆಗಿದ್ದಾರೆ, ಅಂದರೆ ಹೋಗಿದ್ದಾರೆ ಸೀದಾ. ಹೀಗಾಗಿ ನಮಗೆ ಮತ್ತು ನಾನೀಗ ನಮ್ಮ ಆದಿರಾಡ ಅಂದರೆ SC ಘಟಕದ ಆದಿರಾಡ ತಾಲೂಕು ಸಂಘಟನೆ ಅಧ್ಯಕ್ಷರಾಗಿ ನನಗೆ ಶಿವಪ್ಪರವರ ಮರಣ ಹೊಂದಿದ ಶಿವಪ್ಪರವರ ಹಳ್ಳಿಯ ಫೋನ್ ಮಾಡಿದರೆ ಹೀಗೆ ಒಂದು ಆಗಿದೆ, ಸ್ಟೇಷನ್ಗೆ ಬರಬೇಕಂತ. ಹಾಗೆ ನಾವು ಸ್ಟೇಷನ್ಗೆ ಹೋದ್ವಿ. ಸ್ಟೇಷನಿಂದ ಹೋಗುವಾಗ ಸ್ಟೇಷನಲ್ಲಿ ಫೋನ್ ಮಾಡಿ ಕೇಳುವಾಗ ಅವ್ರು ಮನೆ ಕಡೆ ಬಂದಿದ್ದಾರೆ ಅಂತ ಹೇಳಿದರು. ಹಾಗೆ ಮನೆ ಕಡೆ ಹೋದೆ, ಅಲ್ಲಿ ಸರ್ಕಾರವರು ಇದ್ದರು. ಅವ್ರ ಹತ್ರ ಹೇಳಿದ್ವಿ, ಈ ಥರ ಆಗಿದೆ ಸರ್, ನಮಗೆ ಒಂದು ಅನ್ಯಾಯ ಆಗಿದೆ, ನೀವು ಸರಿ ಮಾಡಿ ಕೊಡಬೇಕು, ಖಂಡಿತ ಮಾಡ್ತೇವೆ. ಅವರು ಸಹ ಹೇಳಿದರು, ಅಂದರೆ ಇದು ಅಮಾನವೀಯವಾದ ಕೃತ್ಯ, ಇದಕ್ಕೆ ನಾವು ಸಹ ಬಿಡುವುದಿಲ್ಲ ಅಂತೇಳಿ. ಆದರೆ ನಾವು ಸಾಧಾರಣ ಸಂಜೆ ಹೊತ್ತಿಗೆ ವಾಪಸ್ ಹೋದ್ವಿ. ಅಲ್ಲಿ ರಾತ್ರಿ 1 ಗಂಟೆವರೆಗೆ ನಾವು ಸ್ಟೇಷನಲ್ಲಿದ್ವಿ. ಅವರ ಮೇಲೆ ಯಾವುದೇ FIR ಮಾಡಿರಲಿಲ್ಲ. ಒಂದು 2-3 ಕೇಸ್ ನಮ್ಮ ಹತ್ರ ಕಂಪ್ಲೇಂಟ್ ಬರೆಸಿದ್ರು, ಯಾಕೆ ಅಂತಲೂ ಗೊತ್ತಾಗಲಿಲ್ಲ. ಅಂದರೆ ನಮ್ಮ ಸಂಘಟನೆಯವರೆಲ್ಲ ಬಂದರು. ಹಾಗಾಗಿ ನಾವು ಸ್ವಲ್ಪ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಕ್ಕೆ ಖಂಡಿತ ತಗೊಳ್ತೇವೆ ಎಂದು ನಮ್ಮದು ಅಟ್ರಾಸಿಟಿ ಕೇಸನ್ನು ಮಾಡಿಕೊಂಡ್ರು. ಹಾಗೆ ಅವರನ್ನು ಮತ್ತು ನಮಗೆ MLA ಮುಖಾಂತರ ನಾವು ಒಂದು ಫೋನ್ ಮಾಡಿಸಿ ನಿನ್ನೆ ರಾತ್ರಿ ಒಂದು 2 ಸಲ ಅವರ ಫ್ಯಾಕ್ಟ್ರಿಗೆ ಹೋದರು. ಹೋಗುವಾಗ ಅವರು ಇಲ್ಲ ಅಂತೇಳಿ ಗೇಟ್ ಹಾಕಿದ್ದಾರೆ, ಬೀಗ ಹಾಕಿದ್ದಾರೆ ಅಂತ ಹೇಳಿದರು. ಅದು ನಾವು ಸ್ವಲ್ಪ ನಮ್ಮ ಪ್ರಕಾರ ನಾವು ಹೇಳಿದೆವು, ನಾವು ಸಹ ಪ್ರತಿಭಟನೆ ಮಾಡ್ತೇವೆ, ಇಲ್ಲ ಹೋಗಿ ನಾವು ಸಹ ಗೇಟ್ ಹೊಡೆದು ಹಾಗೆಲ್ಲ ಮಾಡಲಿಕ್ಕೆ ಆಗೋದು ಅಂತ ಹೇಳಿದ್ದಕ್ಕೆ ಮತ್ತು ಇವತ್ತು ಬೆಳಿಗ್ಗೆ ನಾವು ಬರ್ತೇವೆ, ಬೆಳಿಗ್ಗೆ ನಮಗೆ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ಅದು ಮಾಡಬೇಕಂತ ಹೇಳಿದ್ವಿ. ಹಾಗೆ ಡೆಡ್ ಬಾಡಿಯನ್ನು ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮಿಗೆ ಕಳಿಸಿದರು. ಹಾಗೆ ಇವತ್ತು ಬೆಳಿಗ್ಗೆ ನಾವೆಲ್ಲ ಸೇರಿ ಸಂಘಟನೆಯಲ್ಲ ಸೇರಿ ಅವತ್ತು ಪೊಲೀಸ್ ಸ್ಟೇಷನ್ಗೆ ಸ್ವಲ್ಪ ಮುತ್ತಿಗೆ ಹಾಕಿದ್ದು ಅವರು ಸೇರಿ ನಮ್ಮ ಸಂಘಟನೆ ಎಲ್ಲರೂ ಬಂದರು. ಹೋಗಿ ನಾವು ಪ್ರತಿಭಟನೆ ಮಾಡ್ತೇವೆ ಇಲ್ಲ ಅಂತ ಹೇಳುವಾಗ ಆಯಿತು, ನಾವು ಖಂಡಿತ ಆ್ಯಕ್ಷನ್ ತಗೊಳ್ತೇವೆ ಅಂತ ಹೇಳಿದರು. ಹಾಗೆ ಇವತ್ತು ಅವರ
ಫ್ಯಾಕ್ಟ್ರಿಗೆ ಹೋದ್ವಿ, ಅಲ್ಲಿ ನೋಡುವಾಗ ಅವ್ರು ಇರಲಿಲ್ಲ. ಹಾಗಾಗಿ ನಮಗೆ ಅಂದರೆ ಒಂದು ನಮಗೆ ದಲಿತ ದೌರ್ಜನ್ಯ ಇದರಲ್ಲಿ ಅವರ ಮೇಲೆ ಒಂದು ಕೇಸ್ ಆಗಬೇಕು, ಮತ್ತು ಆ ಸತ್ತ ವ್ಯಕ್ತಿಗೆ ನ್ಯಾಯ ಸಿಗಬೇಕು. ಹಾಗೂ ಅವರ ಮನೆಯವರು 4 ಹೆಣ್ಣು ಮಕ್ಕಳು ಮಾತ್ರ ಇರೋದು. ಅವರ ಮುಂದಿನ ಜೀವನಕ್ಕೆ ಏನಾದರೂ ಆ ವ್ಯಕ್ತಿಯ ಮುಖಾಂತರ ನಮಗೆ ನಿಮ್ಮ ನ್ಯೂಸ್ ಮುಖಾಂತರ ಕೂಡ ಒಂದು ಮನವಿ ಮಾಡ್ತೇವೆ. ಆ ಮನೆಯವರಿಗೆ ಇನ್ನು ಮುಂದಿನ ಜೀವನಕ್ಕೆ, ಅಂದರೆ 4 ಹೆಣ್ಣು ಮಕ್ಕಳು ಇರೋದು, ಅದರಲ್ಲಿ 3 ಮತ್ತು ಇನ್ನೊಂದು ಹುಡುಗಿ ಮದುವೆ ಆಗಲಿಕ್ಕೆ ಉಂಟು. ಅವರ ಜೀವನಕ್ಕೆ, ಅವರ ಮುಂದಿನ ಭವಿಷ್ಯಕ್ಕೆ ಏನಾದರೂ ಒಂದು ಸಹಾಯ ಆಗಬೇಕಂತ ಈ ಮೂಲಕ ನಾನು ಮನವಿ ಮಾಡಿಕೊಳ್ತಿದ್ದೆ. ಖಂಡಿತ ನಮಗೆ ಅನುಮಾನ ಉಂಟು. ಅಂದರೆ ಅವರು ಕೆಲಸಕ್ಕೆ ಹೋಗಿ ಅಲ್ಲಿ ಅಂದರೆ ನಮಗೆ ಮಾಹಿತಿ ಪ್ರಕಾರ ಅದು ಹಾರ್ಟ್ ಅಟ್ಯಾಕ್ ಅಂತ ಹೇಳಿದರು. ಆದರೆ ನಮಗೆ ಅನುಮಾನ ಉಂಟು, ಅಂದರೆ ಅವರು ಈ ರೀತಿಯಲ್ಲಿ ತಪ್ಪಿಸಿಕೊಂಡಿದ್ದಕ್ಕೆ. ಅಂದರೆ ಕರೆದುಕೊಂಡು ಹೋದ ಓನರ್ ಮತ್ತು 2 ಸಹಚರರು ಇನ್ನೂ ಕೂಡ ಪೊಲೀಸ್ ಸ್ಟೇಷನ್ಗೆ ಬರಲಿ, ನಮಗೆ ಅವರು ನಮ್ಮ ಕಣ್ಣಿಗೆ ಕಾಣಿಸಿಲ್ಲ. ಅವ್ರದ್ದು ನಮಗೆ ಉತ್ತರ ಕೇಳಬೇಕಂತಿರುವಾಗ ಅವರು ಯಾರು ಕರೆದು ಕೂಡ ಇಲ್ಲ. ಹಾಗಾಗಿ ನಮಗೆ ಖಂಡಿತ ಅನುಮಾನ ಉಂಟು. ರಿಪೋರ್ಟಲ್ಲಿ ಅವ್ರ ಮಾಹಿತಿ ಪ್ರಕಾರ ನಮಗೆ ಹೇಳಿದ್ದು ಅಂದರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಸ್ಟೇಷನಿಂದ ಹೇಳಿದರು. ಡಾಕ್ಟರ್ ಹತ್ರ ನಾವು ಕೂಡ ಸಂಪರ್ಕ ಮಾಡಲಿಲ್ಲ. ಅದಿನ್ನೂ ಅಂದರೆ ನಮಗೆ FSL ರಿಪೋರ್ಟ್ ಬೇಕಂತ ನಮ್ಮದೊಂದು ಬೇಡಿಕೆ ಕೂಡ ಉಂಟು. ನನ್ನ ಹೆಸರು ಬಾಬು ಮರಿಕೆ ಅಂತೇಳಿ. ಇದು ನಮ್ಮ ಕರ್ನಾಟಕ ರಾಜ್ಯ ಆದಿದ್ರಾವಿಡ ಸಮಾಜ ಸೇವಾ ಸಂಘ ಪುತ್ತೂರು ತಾಲೂಕು ಇದರ ಅಧ್ಯಕ್ಷನಾಗಿದೆ.